ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇದು ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. Sol y arena, oh so bright, baila conmigo toda la night. ಎಸ್, ಲಿಕ್ಕು ವ್ಲಾಗ್ ಮಾಡಿದ ಸುಮಾರು ದಿನ ಆಯಿತು. ಮತ್ತೆ ವಾಪಸ್ ಬಂದಿದ್ದೀನಿ. ವಾಪಸ್ ಬಂದಿರೋ ರೀಸನ್ ಅಂದರೆ ಒಂದಿಬ್ಬರಿಂದ ಇನ್ಸ್ಪಿರೇಷನ್ ಆಗಿರೋದು. ನಿಮ್ಮ ಯೂಟ್ಯೂಬ್ ಚಾನಲ್ ಯಾಕೆ ನಿಲ್ಲಿಸ್ಬಿಟ್ರಿ, ಪ್ಲೀಸ್ ನಾವು ನೋಡಬೇಕು, ಸ್ಟಾರ್ಟ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು. ನಿನ್ನೆ ನಾನು ಟೆಂಪಲ್ಗೆ ಹೋಗಿದ್ದೆ, ಆನೆಗುಡ್ಡೆ ಟೆಂಪಲ್ಲು ಕುಂದಾಪುರದಲ್ಲಿ. ಆನೆಗುಡ್ಡೆ ಟೆಂಪಲ್ಗೆ ಹೋಗಿ ವಾಪಸ್ ಬರಬೇಕಾದ್ರೆ ಬಸ್ ಇಳಿದೆ. ಇಳಿದ ತಕ್ಷಣ ಒಬ್ಬರು ಸಿಕ್ಕಿದ್ರು. ಸಿಕ್ಬಿಟ್ಟು ಹಾಯ್ ಅಂತ ಅಂದರು. ಯಾರು ನೀವು ಅಂತ ಅಂದೆ. ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ? ಹೌದು ಹೌದು ಅಂತ ಅಂದೆ. ಯೂಟ್ಯೂಬ್ ಮಾಡ್ತೀರಾ ಅಲ್ವಾ, ಈಗ ನಿಲ್ಲಿಸ್ಬಿಟ್ಟಿದ್ದೀರಾ, ಪ್ಲೀಸ್ ತಿರ್ಗಾ ಸ್ಟಾರ್ಟ್ ಮಾಡಿ ಹಾಗೆ ಹೀಗೆ ಅಂತ ಅಂದರು. ನಿಮಗಿಂತ ನಿಮ್ಮ ಅತ್ತೆನ ತುಂಬ ನೋಡಿದ್ದೀನಿ ಯೂಟ್ಯೂಬಲ್ಲಿ, ಇವ್ರು ನೋಡ್ಕೊಂಡಿಡಿದೆ ಅಂತ ಅಂದರು. ಖುಷಿ ಆಗತ್ತಲ್ವ, ನಾವು ಏನೋ ಒಂದು ಮಾಡಿದ್ದೀವಿ, ಜನಗಳಿಗೆ ರೆಕಾಗ್ನೈಸ್ ಆಗ್ತಿದ್ದೀವಿ ಅಂತ. ಸೊ ಅಲ್ಲಿ ಒಂದು ಇನ್ಸ್ಪಿರೇಷನ್ ಸಿಕ್ತು. ಇನ್ನೊಂದು ಇನ್ಸಿಡೆಂಟ್ ಅಂದರೆ, ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ. ನನ್ನ ಸಬ್ಸ್ಕ್ರೈಬರ್ಸ್ಗೆ, ನನ್ನ ಅಭಿಮಾನಿಗಳಿಗೆ. ನಾನು ಈಗ ಹೊಸ ಒಂದು ಮೂವಿ ಶೂಟಿಂಗಲ್ಲಿದ್ದೆ. ಸೊ ಇಷ್ಟು ದಿವಸ ಅದಕ್ಕೆ ಫುಲ್ ಬ್ಯುಸಿ ಇದ್ದೆ, ಒಂದು ವಿಡಿಯೋ ಬಿಡೋಕ್ಕಾಗಿಲ್ಲ. ನೀವೆಲ್ಲ ನನ್ನ ಮಿಸ್ ಮಾಡ್ಕೊತಿದ್ರಿ ಅಂತ ಗೊತ್ತು ನಿಮಗೋಸ್ಕರ. ಅದಕ್ಕೆ ಮತ್ತೆ ವಾಪಸ್ ಬಂದಿದ್ದೀನಿ. ಮೂವಿಯಲ್ಲಿ ಅಂದರೆ ನನಗೆ ಹಗಲು ರಾತ್ರಿ ನಿದ್ದೆ ಇರ್ತಿರ್ಲಿಲ್ಲ, ಫುಲ್ಲು ಬ್ಯುಸಿ. ಯೂಟ್ಯೂಬ್ಗೆಲ್ಲ ಅಷ್ಟು ಟೈಮ್ ಕೊಡೋಕ್ಕಾಗಲ್ಲ, ಅಲ್ಲಿ ಫುಲ್ ಟಯರ್ಡ್ ಆಗಿರ್ತೀವಲ್ಲ. ಸೊ ಹೊಸ ಮೂವಿ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿದೆ. ಇನ್ನೊಂದು ಶೆಡ್ಯೂಲ್ ಬಾಕಿ ಇದೆ, ಅದಾದಮೇಲೆ ಪೂರ್ತಿ ಫಿಲಮ್ ವರ್ಕ್ ಎಲ್ಲ ಮುಗಿಸಿ ಆಮೇಲೆ ರಿಲೀಸ್ ಮಾಡ್ತಾರೆ. ಇನ್ನೊಂದು ಶೆಡ್ಯೂಲ್ಗೆ ಹೋದಾಗ ಟ್ರೈ ಮಾಡ್ತೀನಿ ಅಲ್ಲಿರೋ ಪ್ಲೇಸು, ನಾನು ಎಲ್ಲಿ ಮೂವಿ ಮಾಡ್ತಾಯಿದ್ದೀನಿ, ಏನು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ, ನಾನು ಮೂವಿಲಿ ಹೇಗಿರ್ತೀನಿ, ಅದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ದಿಮ್ ಸೋಲ್ ಅಂತ ಮೂವಿ ನೇಮು. ಅದರಲ್ಲಿ ರಂಗಾಯಣ ರಘು ಸರ್ ಬಂದುಬಿಟ್ಟು ಹೀರೋ ಅಪ್ಪ ಆಗಿರ್ತಾರೆ. ಸೊ ನಾನು ರಂಗಾಯಣ ರಘು ಸರ್ ತಂಗಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾಯಿದ್ದೀನಿ. ಖುಷಿ ಆಗುತ್ತೆ. ಫಸ್ಟ್ ಮೂವಿಲೇ ಲೆಜೆಂಡರಿ ಆ್ಯಕ್ಟರ್ ಜೊತೆ ತಂಗಿ ರೋಲ್ ಮಾಡೋ ಚಾನ್ಸ್ ಸಿಕ್ಕಿರೋದಕ್ಕೆ. ಎಸ್, ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅದ್ರ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಕ್ತೀನಿ. ಸ್ವಲ್ಪ ಟ್ರೈ ಮಾಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ, ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸೊ ಆ ಕಾರಣದಿಂದ ಯೂಟ್ಯೂಬ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸಾರಿ. ಇನ್ನಾದಷ್ಟು ಟ್ರೈ ಮಾಡ್ತೀನಿ. ಇನ್ನೊಂದು ಶೆಡ್ಯೂಲ್ ಶುರು ಆದಮೇಲೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಟ್ರೈ ಮಾಡ್ತೀನಿ ವ್ಲಾಗ್ಸ್ ಎಲ್ಲ ಹಾಕೋಕ್ಕೆ. ಶೂಟಿಂಗ್ ಹೋಗಿದ್ದಾಗ ಇನ್ನೊಬ್ಬರು ಕಂಡಿಡಿದ್ರು ಬಂದ್ಬಿಟ್ಟು, ನೀವು ಯೂಟ್ಯೂಬ್ ಮಾಡ್ತೀರಾ ಅಲ್ವಾ, ನೀವು ಲಿಖಿತ ಅಲ್ವಾ ಕುಂದಾಪುರದವರು, ಹಾಗೆ ಹೀಗೆ ಅಂತ. ಹೌದು ಅಂತ ಅಂದೆ. ಆಯಿತು, ಕಂಡಿಡ್ದಿದ್ದು ನನಗೆ ಇದಾಗಿಲ್ಲ. ನನಗೆ ಆಶ್ಚರ್ಯ ಆದ ಸಂಗತಿ ಏನಂದರೆ, ನೀವು ತುಂಬ ಚೆನ್ನಾಗಿ ಊಟ ಮಾಡ್ತೀರಾ, ತುಂಬ ಚೆನ್ನಾಗಿ ತಿಂತೀರಾ. ನನಗೆ ಆಶ್ಚರ್ಯ. ನನ್ನ ವ್ಲಾಗಲ್ಲಿ ನಾನು ಅಷ್ಟೆಲ್ಲ ತಿನ್ನೋದು ಹಾಕಿದ್ದೀನಾ? ಮರ್ರೆ, ನೀವು ಇಂಥ ಬೇರೆ ಬೇರೆ ಹೋಟೆಲ್ಗೆಲ್ಲ ಹೋಗಿ ಚೆಂದ ಮಾಡಿ ತಿಂತೀರಿ, ಅದು ನಂಗೆ ಕಾಂಬು ಖುಷಿ ಆಯ್ತು. ನೀವಿನ್ನು ಯೂಟ್ಯೂಬಲ್ಲಿ ತಿಂತಾನೇ ಇರಿ, ನೀವು ತಿನ್ನೋದು ನೋಡೋಕ್ಕೆ ಖುಷಿ ಆಗತ್ತೆ. ಆಯ್ತಾಯಿತು, ನೆಕ್ಸ್ಟ್ ವ್ಲಾಗ್ ಮಾಡ್ಬೇಕಾರೆ ನಿಮ್ಮ ಹೆಸರು ಹಾಕ್ಬಿಟ್ಟು, ಸಾರಿ ನಿಮ್ಮ ಹೆಸರಲ್ಲ, ನೀವು ಹೇಳಿದ್ರಿ ಅಂತಲೇ ಮೆನ್ಷನ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ಜಾಸ್ತಿ ತಿಂತೀನಿ ಎಲ್ಲ ಕಡೆ ಹೋಗಿ. ನಾನು ಮಾಡಿ ನೀವು ತಿನ್ನೋದು ನೋಡೋಕ್ಕೆ ನನ್ನ ಫ್ಯಾನು, ನೀವು ತಿನ್ನೋದು ನೋಡೋಕ್ಕೆ ಇಷ್ಟ ಅಂತಿದ್ರು. ಎಲ್ಲ ಒಂದು ಕಡೆ ನಾನು ತಿನ್ನೋದಕ್ಕೂ ಫ್ಯಾನ್ ಇದ್ದಾರೆ ಅಂತ ಖುಷಿ ಆಯಿತು. ಸೊ ಅವರೊಂದು ಇನ್ಸ್ಪಿರೇಷನು. ಮತ್ತು ಸುಮಾರು ಜನ ಹೇಳ್ತಾರೆ, ನೀನು ಸ್ಟಾಪ್ ಮಾಡಬೇಡ ಪ್ಲೀಸ್, ನಿನ್ನ ವ್ಲಾಗ್ ನೋಡಬೇಕು ಅಂತ. ಅದೆಲ್ಲ ಕೇಳೋಕೆ ಖುಷಿ ಆಗುತ್ತೆ. ನಾವು ಏನೋ ಒಂದು ಮಾಡಿ ದಬ್ಬಾಗ್ತಿದ್ದೀವಿ. ಮುಂಚೆ ಎಲ್ಲ ಏನು ಕಂಡಿಡಿಯೋರು, ನಾನು ಮಜಾ ಭಾರತದಲ್ಲಿ ಆ್ಯಕ್ಟ್ ಮಾಡಿದಾಗ, ನೀವು ಮಜಾ ಭಾರತದವ್ರಲ್ವಾ, ನೀವನ್ನೆಲ್ಲ ನೋಡಿದ್ದೀನಿ ಅನ್ನೋರು ಇಲ್ಲೇ ಕುಂದಾಪುರ ಬಸ್ ಸ್ಟಾಪಲ್ಲೆಲ್ಲ ಸಿಕ್ಕಾಗ. ಹೌದು, ನಾನು ಆ್ಯಕ್ಟರ್, ಈ ಥರ ಮಜಾ, ಕರೆಕ್ಟ್ ನೀವೇ ಅಲ್ವಾ, ನೀವು ಯಾಕೆ ಬಿಟ್ರಿ, ತುಂಬ ಚೆನ್ನಾಗಿ ಮಾಡ್ತಿದ್ರಿ ಹಾಗೆ ಹೀಗೆ ಅಂತೆಲ್ಲ ತುಂಬ ಹೇಳೋರು. ಇವಾಗ ಯೂಟ್ಯೂಬರ್ ಅಂತ ಕಂಡಿಡಿತಾರೆ, ಅದು ಖುಷಿ ಆಗುತ್ತೆ. ಹೀಗೆ ಜನಗಳಿಗೆ ರೀಚ್ ಆಗೋದು, ಕನೆಕ್ಟ್ ಆಗೋದಂದ್ರೆ ನಂಗೆ ತುಂಬ ಇಷ್ಟ. ಸೊ ಇವತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ವಾ, ಸ್ಟಾರ್ಟ್ ಮಾಡಿದ್ದಕ್ಕೆ ಏನಾದರೂ ಒಂದು ಹೋಮ್ ರೆಮಿಡಿ, ಒಂದು ಯೂಸ್ಫುಲ್ ಟಿಪ್ಸ್ ಕೊಡೋಣ ಅಂತ. ಯೂಸ್ಫುಲ್ ಟಿಪ್ಸ್ ಕೊಡ್ತೀನಿ, ನೋಡ್ಕೊಂಬನ್ನಿ. ಇದನ್ನು ನೀವು ಯೂಸ್ ಮಾಡಿದ್ರೆ, ನಿಮ್ಮ ಮಕ್ಕಳಿಗೆ ಇದನ್ನು ಯೂಸ್ ಮಾಡಿದ್ರೆ ಇವಾಗಲಿಂದನೇ ಫ್ಯೂಚರಲ್ಲಿ ತುಂಬ ಒಳ್ಳೆಯದು. ಯಾಕಂದರೆ ಬಿಳಿ ಕೂದಲು ಮತ್ತು ಕೂದಲು ಉದ್ರೋದು, ಹೇರ್ ಫಾಲ್, ಡ್ಯಾಂಡ್ರಫ್ ಏನೇ ಸಮಸ್ಯೆ ಇದ್ದರೂ ಅವ್ರಿಗೆ ಇವಾಗಿಂದನೇ ಹಾಕ್ದ ಬಂದರೆ ಅವರು ನಮ್ಮ ಅಂದರೆ ಒಂದು 18 ಇಯರ್ಸ್ ಆ ಥರ ಎಲ್ಲ ಪ್ರಾಬ್ಲಮೇ ಬರಲ್ಲ. ಇವಾಗೆಲ್ಲ ವೈಟ್ ಕೂದಲು ಬೇಗ ಬರುತ್ತಲ್ಲ, ಆ ಥರ ಪ್ರಾಬ್ಲಮ್ಸೇ ಬರಲ್ಲ. ಅಷ್ಟು ಯೂಸ್ಫುಲ್ ರೆಮಿಡಿ ಹೇಳ್ಕೊಟ್ಟಿದ್ದೀನಿ, ನೋಡ್ಕೊಂಬನ್ನಿ ಕ್ವಿಕ್ಕಾಗಿ. ಹಾಗೆ ಸ್ವಲ್ಪ ಮನೆ ಕೆಲಸ, ತೋಟ ಕೆಲಸ ಎಲ್ಲ ಮಾಡಿದ್ದೀನಿ, ಆದರೂ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ ಇವತ್ತಿನ ವ್ಲಾಗು. ನಿಮಗೆ ಕೂದಲು ಚೆನ್ನಾಗಿ ಬರಬೇಕು, ಕೂದಲು ಬ್ಲ್ಯಾಕ್ ಇರಬೇಕು ಮತ್ತು ಉದ್ರಬಾರ್ದು,
ಅಂತ ಅಂದರೆ ಇದೊಂಚೂರು ಟ್ರೈ ಮಾಡಿ ಈ ಟ್ರಿಕ್ಸು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ಮನೇಲಿ ಕರೆಂಟ್ ಇಲ್ಲ, ಸೊ ಕಲ್ಲಲ್ಲಿ ಕಡಿಯೋಣ ಅಂತ ಅತ್ತೆ ಹಾಕಿದ್ರು. ಅವ್ರು ಕಲ್ಲು ಕಡಿಯೋ ಸೌಂಡ್ಗೆ ಕರೆಂಟ್ ಬಂದ್ಬಿಟ್ಟಿದೆ. ಅದಕ್ಕೆ ಮಧ್ಯದಲ್ಲಿ ತೆಗೆದೆ, ಕಲ್ಲಲ್ಲೇ ಕಡಿತಿದ್ದಾರೆ ನೋಡಿ. ಅಲೋವೆರಾ ಮತ್ತು ದಾಸವಾಳ, ಕೆಂಪು ದಾಸವಾಳ ಹಾಕ್ಬಿಟ್ಟು ಕಡಿದ್ಬಿಟ್ಟು ತಲೆಗೆ ಹಚ್ಕೊಳ್ಳಿ. ಈ ಕೆಂಪು ದಾಸವಾಳ ಆ್ಯಕ್ಚುಲಿ ಇಷ್ಟು ಬಾಡಿರೋದಕ್ಕೆ ಕಾರಣ ಏನಂದರೆ ನಾವು ದೇವ್ರ ಮೇಲೆ ಇಟ್ಟಿದ್ವಿ, ಅದೇ ಹೂನ ತೆಗೆದು ಈಗ ಕಡಿತಿದ್ದೀವಿ. ಅದು ವೇಸ್ಟ್ ಆಗತ್ತಲ್ವಾ, ಸೊ ಅದು ಯೂಸ್ ಆಗಲಿ ಅಂತ ಅದನ್ನೇ ತೆಗಿತಾ ಇದ್ದೀವಿ. ಈ ಥರ ಒಳಗಿರೋ ಪಲ್ಪ್ ಎಲ್ಲ ತೆಕ್ಕೊಂಡು ಚೆನ್ನಾಗಿ ಕಲ್ಲಿನಲ್ಲಿ ಕಡೆದುಕೊಳ್ಳಿ. ನೀವು ಮಿಕ್ಸಿಲಾದರೂ ಕಟ್ಕೊಳ್ಳಿ. ನೋಡಿ ಪೇಸ್ಟ್ ರೆಡಿಯಾಗಿದೆ. ಇದನ್ನು ತಲೆಗೆ ಹಚ್ಕೊಂಡ್ಬಿಟ್ರೆ ಕೂದಲು ಆದಷ್ಟು ವೈಟ್ ಆಗಲ್ಲ, ಅವಾಯ್ಡ್ ಆಗುತ್ತೆ. ನೀವು ಮಕ್ಳಿಗೆ ಇವಾಗ್ಲಿಂದನೇ ಹಚ್ತಾ ಹೋಗಿ, ವಾರಕ್ಕೆ 2 ಸತಿ 3 ಸತಿ, ತುಂಬ ಒಳ್ಳೆಯದು. ಅವರಿಗೆ ಫ್ಯೂಚರಲ್ಲಿ ಬೇಗ ಕೂದಲು ವೈಟ್ ಆಗಲ್ಲ. ಇದು ತಲೆ ಬುಡಕ್ಕೆ ಹಚ್ಚೋದ್ರಿಂದ ತಲೆ ಕೂದಲು ಬುಡ ಗಟ್ಟಿ ಆಗ್ತದೆ, ಮತ್ತು ಕೂದಲು ಉದುರೋದಿಲ್ಲ, ಉದುರೋದನ್ನ ತಪ್ಪಿಸುತ್ತೆ, ಮತ್ತು ಅಗ್ರ ಆಗೋದಿಲ್ಲ ಇದು ಹಚ್ಚೋದ್ರಿಂದ. ಹಾಂ, ನೀವು ಮೆಡಿಸನ್ಸ್ ಎಲ್ಲ ಎಷ್ಟೊಂದು ತಂದು ಹಾಕ್ತೀರಾ, ಹಾಗಾಗಿ ಈಗ ಇದು ಪ್ರಕೃತಿಯಲ್ಲಿ ದೊರಕೋದು ಅಂಥದ್ದು. ನಾನು ಇದೆಲ್ಲ ಕಲ್ತದ್ದು ಹೇಗೆ ಅಂತ ಹೇಳಿದ್ರೆ, ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವ್ರದ್ದು ಎಲ್ಲನೂ ನೋಡ್ತೇನೆ. ನಮ್ಮ ಅತ್ತೆ ದೊಡ್ಡ ಫ್ಯಾನ್ ಅವ್ರದ್ದು. ದಿನಾ ಬೆಳಿಗ್ಗೆ ಅವ್ರದ್ದೇ ನೋಡ್ತಾ ಇರ್ತಾರೆ ಮೊಬೈಲಲ್ಲಿ. ಆಯುರ್ವೇದಿಕ್ ಟಿಪ್ಸ್ ಸುಮಾರು ಕೊಡ್ತಾರೆ ಅವರು. ನೀವು ಬೇಕಾದ್ರೆ ನೋಡಿ, ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ತುಂಬ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಕೂಲ್ ಆಗ್ತದೆ ಗೊತ್ತಾ ಪಾ. ತಲೆನೇ ಅದು ಫ್ರಿಜ್ ಒಳಗೆ ಇಟ್ಟಂಗಿದೆ ಆ್ಯಕ್ಚುಲಿ. ಅಷ್ಟು ಕೂಲ್ ಆಗ್ತದೆ. ನಿಮ್ಗೆ ತಲೆನೋಗಿಲ್ಲೇನೋ ಇತ್ತಂದರೆ ಈ ಥರ ಹಚ್ಕೊಂಡು 1 ಅವರ್ ಕುತ್ಕೊಂಡ್ರೆ ಸಕ್ಕತ್ತಾಗಿರತ್ತೆ. ಎಸ್ ನೋಡಿ, ಎಲ್ಲ ಅಪ್ಲೈ ಆಗಿದೆ ಹೇರ್ ಫುಲ್ಲು. ನೋಡಿ, ಇದು ತೆಗೆದ ಲೋಳೆ ರಸದಿಂದ ದಾಸವಾಳ ಹಾಕಿ ನಾವು ಕಡ್ದು ನಾವು ತಲೆಗೆ ಹಚ್ಕೋತೀವಿ. ಅದ್ರ ಸಿಪ್ಪೆಯಲ್ಲಿ ಮುಖಕ್ಕೆ ಚೆನ್ನಾಗಿ ಮಾಲಿಷ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಫೇಸು ಕ್ಲೀನ್ ಆಗುತ್ತೆ, ಮತ್ತು ಮೊಡವೆ ಬರಲ್ಲ, ಗುಳ್ಳೆಗಳು ಬರಲ್ಲ, ಕಲೆಗಳಿದ್ದರೆ ಹೋಗ್ತದೆ. ಇದೆಲ್ಲ ನಾನು ಕಲ್ತದ್ದು ನಾನು ಗೌರಿ ಅಮ್ಮ, ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರು ಇದರಿಂದ ಪ್ರತಿಯೊಂದು ಯೂಟ್ಯೂಬಲ್ಲಿ ಅವ್ರದ್ದು ಎಲ್ಲ ಸಿಕ್ಕತ್ತೆ ನೋಡಿ. ಔಷಧಿಗಳು ಅವರು ಪ್ರತಿಯೊಂದು ನಮ್ಮ ಮನೆಯಲ್ಲಿ ಇರುವಂಥ ಅಕ್ಕಪಕ್ಕ ನಮ್ಮ ಪರಿಸರದಲ್ಲಿರುವಂಥ ಔಷಧಿಗಳನ್ನು ಅವ್ರು ಹೇಳ್ತಾರೆ. ಅದನ್ನು ನಾವು ಮಾಡಬೇಕಷ್ಟೇ. ನಾವು ಉದಾಸೀನ ಮಾಡಿದ್ರೆ ಏನು ಮಾಡ್ಲಿಕ್ಕಾಗೋದಿಲ್ಲ. ಬೇರೆ ಯಾವುದು ಆಯಿಂಟ್ಮೆಂಟ್ ಬೇಡ. ನೆಲಗಡಲೆ ಹಿಂಡಿ ತರ ನೀರು ತಂದು ಹಾಕಿದ್ದೀನಿ. ಯಾವುದಕ್ಕೆ? ಇದಕ್ಕೆ ಅದಕ್ಕೆ ಹಾಕ್ಬೇಕಂತ. ಬಂದ್ ಮಾಡಿ ಬರ್ತೀಯಾ? ಹಾಂ, ನೀರು ಇದೇನು ಗೊತ್ತಾ, ಇದು ಸೆಗಣಿ ಮತ್ತು ನಮ್ಮ ಮನೇಲಿ ಏನು ಹಸಿ ಕಸ ಅಂದರೆ ನಾವು ತರಕಾರಿ ಏನು ಯೂಸ್ ಮಾಡ್ತೀವಿ ಅದ್ರ ಸಿಪ್ಪೆ ಏನು ವೇಸ್ಟ್ ಇರುತ್ತೋ ಎಲ್ಲ ಇದಕ್ಕೆ ಹಾಕಿ ಗೊಬ್ಬರ ಮಾಡಿದ್ದೀವಿ. ಅದು ಅಷ್ಟೇ. ಬಟ್ ಇದಕ್ಕೆ ಏನೋ ನೆಲಗಡಲೆ ಹಿಂಡಿ ಮಿಕ್ಸ್ ಮಾಡಿದಾರಂತ. ಇದೆಲ್ಲ ತೋಟಕ್ಕೆ ಹಾಕ್ತೀವಿ ನಾವು ನೀರು ಮಾಡಿ. ಇವತ್ತು ಅದೇ ಕೆಲಸ. ಸ್ಮೆಲ್ ಅಂದರೆ ಇದರ ಸ್ಮೆಲ್ಲು ತಗೊಂಡವನೇ ಭಾಗ್ಯಶಾಲಿ. ಹಾಗಿದೆ ಸ್ಮೆಲ್ಲು. ಹಾಕಿ ತೋಟಕ್ಕೆ 2 ದಿನ ಆದರೂ ಗಮ್ ಅಂತ ಇರುತ್ತೆ ತೋಟ ಎಲ್ಲ, ಅಷ್ಟು ಸ್ಮೆಲ್ ಇದೆ. ಇದು ಹಾಕಿದ್ರೆ ಗಿಡಗಳೆಲ್ಲ ಚೆನ್ನಾಗಿ ಬರುತ್ತೆ. ಸೊ ಸ್ಮೆಲ್ ಆದರೂ ತಡ್ಕೊಂಡು ಹಾಕ್ತೀವಿ.
ಅಮ್ಮ ಏನು ಮಾಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ. ಬಾ ಸ್ಮೆಲ್ ನೋಡು ಬೇಡ 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 ಪರ್ಫ್ಯೂಮ್ ಬೇಡ ಏನು ಬೇಡ ಬೇಡ ಬಾ ಚಿರಸ್ವಿ ಹತ್ರ ಒಂಚೂರು ಇದೆಲ್ಲ ಸ್ಮೆಲ್ ತಗೋಬೇಕು. ಬೇಡ ಕೃಷಿಕರ ಮಕ್ಕಳಂದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಹೋದ್ರೆ ಗೊಬ್ಬರ ಹಾಕೋದು ಗಿಡಕ್ಕೆ ಮಾರ್ಕ್ ಸಿಗುತ್ತೆ. ಮಾರ್ಕ್ಸ್ ಸಿಗತ್ತಂತೆ ಬಾ ಎಕ್ಸಾಮ್ ಸ್ಮೆಲ್ ನೋಡ್ ಬಾ. ಬೇಡ ಇಲ್ಲಿ ನೋಡಿ ನಮ್ಮ ಮನೆ ಹತ್ರ ಇಲ್ಲಿ ಸಣ್ಣ ಜೇನು ಅಂತಾರಲ್ಲ ಅದು ಗೂಡು ಕಟ್ಟಕ್ಕೆ ಹುಡ್ಕಾಡ್ತಿದೆ, ಎದ್ಬಿಟ್ಟಿದೆ ಎಲ್ಲೋ ಗೂಡಿದ್ದಿದ್ದು. ಸೊ ಬೇರೆ ಗೂಡು ಕಟ್ಟಕ್ಕೆ ಹುಡುಕ್ತಾ ಇದೆ ಅನ್ಸುತ್ತೆ ಮೇ ಬಿ, ಅದೇನು ಕಚ್ಚಲ್ಲ. ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲಿಕ್ಕು ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಲಿಕ್ಕು ನೆಕ್ಸ್ಟ್ ವ್ಲಾಗಲ್ಲಿ ಇನ್ನಷ್ಟು ವಿಶೇಷತೆನ ಹೊತ್ಕೊಬರ್ತಾಳೆ ಅಂತ ಹೇಳ್ತಾ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ನನ್ನ ಮಿಸ್ ಮಾಡ್ಕೋತಾ ಇರಿ, ಬ್ಲೆಸ್ ಮಾಡ್ತಾನೆ ಇರಿ, ಬಾಯ್ ಬಾಯ್.